ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಒಂದು ಚೈನ್ ಬರುವಂತಹ ರಸ್ತೆ, ಅಂದರೆ 33 ಫೀಟ್ಸ್ ಬರುತ್ತೆ. ಈ ಕಡೆ ಈ ಭಾಗದಲ್ಲಿ ಟ್ರಂಚ್ ಮಾಡಿದ್ದಾರೆ, ಈ ಭಾಗದಲ್ಲಿ ಟ್ರಂಚ್ ಮಾಡಿಲ್ಲ. ಅದು ಮಾಡಿದ್ರೆ ಮುಚ್ಚೋಗಿರ್ಬೋದು. ಟ್ರಂಚ್ ಸೇರಿದ್ರೆ 33 ಅಡಿ, ಸದ್ಯಕ್ಕೆ 20 ಅಡಿ ಬರುತ್ತೆ. ಆರಾಮ್ಸೆ ವೆಹಿಕಲ್ ಬಂದು ಪಾಸ್ ಆಗುತ್ತೆ. ಇದು ನಾರ್ತ್ ಫೇಸಿಂಗು. ಇಲ್ಲಿಂದ ಒಂದು ಟಾರ್ ರೋಡ್ ಬರುತ್ತೆ, 300 ಮೀಟ್ರ್ ಆಗುತ್ತೆ. ಅಲ್ಲಿ ಬೆಟ್ಟದ ಮೇಲೊಂದು ನಿಮಗೆ ವಾಟರ್ ಟ್ಯಾಂಕು ಮತ್ತು ಅಲ್ಲಿ ಗುಂಪು ಮನೆಗಳು, ಅಪಾರ್ಟ್ಮೆಂಟು ಕಾಣ್ಬೋದು. ಆ ಟ್ಯಾಂಕ್ ಹಿಂಭಾಗದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಅಲ್ಲಿಂದ ನಂಜನಗೂಡು ಬರೀ 3 ಕಿಲೋಮೀಟ್ರು. ಶ್ರೀಕಂಠೇಶ್ವರ ಟೆಂಪಲ್ಲು ಅಲ್ಲಿಂದ ಜಸ್ಟ್ 2 ಕಿಲೋಮೀಟ್ರು. ಇಲ್ಲಿ ಒಂದು ರಫಾಗಿ ಒಂದು 5-6 ಕಿಲೋಮೀಟ್ರ್ ಆಗ್ಬೋದು. ಈ ರೋಡ್ ಈಗೇ ಸುಮಾರು ಲ್ಯಾಂಡಿಗೆ ಹೋಗ್ತಕ್ಕಂತಹ ರಸ್ತೆ, ಇದು ಕನೆಕ್ಟಿವಿಟಿ ರೋಡು. ಬಟ್ ಯಾವುದೇ ವಿಲೇಜ್ಗೆ ಹೋಗೋದಿಲ್ಲ. ಮತ್ತು ಈ ಲ್ಯಾಂಡುಗೆ ವಿಲೇಜು, ಇಲ್ಲೊಂದು ಸಣ್ಣ ದೊಡ್ಡ ವಿಲೇಜ್ ಇದೆ. ಇದು ವಿಲೇಜಲ್ಲಿ ಬರ್ತಕ್ಕಂಥ, ಗ್ರಾಮದಲ್ಲಿ ಬರ್ತಕ್ಕಂಥ ಮನೆಗಳು. ಇಲ್ಲಿಂದ ಕಂಡ್ರೆ ಮನೆಗಳು ಕಾಣುತ್ತೆ. ಇಲ್ಲಿ ಬೇಕಾದ್ರೆ ನೀವು ಫಾರ್ಮ್ ಹೌಸ್ ಮಾಡಿಕೊಂಡು ವಾಸ ಮಾಡ್ಬೋದು, ಫೆನ್ಸಿಂಗ್ ಮಾಡಿಕೊಂಡು. ರೋಡ್ಗೇ ಸರಿ ಸುಮಾರು ಒಂದು 500 ಅಡಿ ಬರುತ್ತೆ. ಈ ನಾರ್ತ್ ಫೇಸಿಂಗ್ ರಸ್ತೆ ಏನಿದೆ, ಈ ರೋಡ್ಗೆ ಈ ಲ್ಯಾಂಡ್ ಅಗಲ ಇದೆಯಲ್ಲ, ಬಿಡ್ತು ಸರಿ ಸುಮಾರು ಒಂದು 500 ಅಡಿ ಬರುತ್ತೆ. ತುಂಬ ಯೂಸ್ ಆ್ಯಕ್ಸಸ್ ಹೊಂದಿರತಕ್ಕಂಥ ಲ್ಯಾಂಡು. 3 ಎಕರೆ 5 ಗುಂಟೆ 3 ಅಡಿಸಿ ಬರುತ್ತೆ. ಆ್ಯನ್ಸಿಸಲ್ ಪ್ರಾಪರ್ಟಿ. ಇಲ್ಲಿ ನಿಮಗೆ ಒಂದು ಬೇವಿನ ಮರ ಕಾಣ್ತಾ ಇದೆಯಲ್ಲ, ಅದು ಹೆಂಡು, ಅಂದರೆ ವೆಸ್ಟ್ ಕಡೆಗೆ ಎಂಡ್ ಆಫ್ ದಿ ಬಾರ್ಡ್ರು. ಹೈಟೆನ್ಷನ್ ವೈರು ನಮ್ಮ ಲ್ಯಾಂಡಿಗೆ ಬರಲ್ಲ, ಪಕ್ಕ ಲ್ಯಾಂಡಿಗೆ ಬರುತ್ತೆ. ಅಲ್ಲಿ ಕಬ್ಬು ಕಾಣ್ತಿದೆ, ಕಬ್ಬು ಶುಗರ್ ಕೇನ್ ಪಕ್ಕದಲ್ಲಿ ಹೈಟೆನ್ಷನ್ ವೈರು. ಆ ವೈರ್ ಪಾಸ್ ಆಗುತ್ತೆ ತುದಿನಲ್ಲಿ. ಬಟ್ ಇದು ಟವರ್ ಕೂತಿಲ್ಲ ನಮ್ಮ ಲ್ಯಾಂಡಲ್ಲಿ. ಸೊ ಹಾಗಾಗಿ ಕ್ಲಿಯರ್ ಡಾಕ್ಯುಮೆಂಟು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು. ಆಲ್ಮೋಸ್ಟ್ 99% ಲ್ಯಾಂಡ್ ಸ್ಕ್ವೇರ್ ಆಗಿದೆ. ಬಟ್ಟು ಶುಗರ್ ಕೇನ್ ಕಾಣ್ತಾ ಇರೋದ್ರಿಂದ, ಶುಗರ್ ಕೇನ್ ಬೆಳೀತಾ ಇರೋದು ಕೂಡ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲೇ. ಇಲ್ಲಿ ಯಾವುದೇ ಒಂದು ನದಿ ಆಗಲಿ ಯಾವುದೂ ಇಲ್ಲ. ಹಾಗಾಗಿ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು. ಅಂದರೆ ಶುಗರ್ ಕೇನನ್ನು ಬೋರ್ವೆಲ್ಲಲ್ಲಿ ಬೆಳೀತಾವ್ರೆ ಅಂದರೆ ಇಲ್ಲಿ ಎಚ್ಚೆತ್ತವಾಗಿ ನೀರು ಸಿಗುತ್ತೆ. ಈ ಲ್ಯಾಂಡ್ ಹಿಂಭಾಗದಲ್ಲೂ ಕೂಡ ನೀವು ಒಂದು ಬೋರ್ ಕಾಣ್ಬೋದು, ಇಲ್ಲಿಂದ ಕಾಣುತ್ತೆ, ನಿಮ್ಗೆ ಕಾಣ್ಬೋದೇನೋ ನೋಡಿ. ಅದು ವೈಟ್ ಎಲ್ಲೋ ವೈಟ್ ಕಾಣ್ತಿಲ್ಲ, ಅದೇ ಬೋರ್ವೆಲ್ಲು. ಇಲ್ಲಿ ಖಂಡಿತವಾಗ್ಲೂ ನೀರು ಸಿಗುತ್ತೆ. ಸರಿಸುಮಾರು ಒಂದು 300-350 ಅಡಿಗೆಲ್ಲಿ ನೀರು ಸಿಗುತ್ತೆ. ಸಾಯಿಲಲ್ಲಿ ಸಣ್ಣ ಸಣ್ಣ ಕಲ್ಲಿದೆಯಲ್ಲ, ಈ ಥರ ಸಣ್ಣ ಸಣ್ಣ ಕಲ್ಲು, ಕಣ್ಣಿಗೆ ಕಾಣದೇ ಇರ್ತಕ್ಕ ಕಲ್ಲು. ಆದ್ದರಿಂದ ಇಲ್ಲಿ ನೀರು ಸಿಗುತ್ತೆ. ನಂಜನಗೂಡಿಗೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಒಂದು 30 ಕಿಲೋಮೀಟ್ರ್ ಆಗ್ಬೋದು ರಫಾಗಿ. ಪಕ್ಕದಲ್ಲಿ ವಿಲೇಜ್ ಇದೆ. ಮತ್ತು ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿ ಹತ್ರ ಬರುತ್ತೆ. ರೈಲ್ವೆ ಸ್ಟೇಷನ್ನು ಮೇ ಬಿ ಒಂದು 2 ಕಿಲೋಮೀಟ್ರ್ ಆಗ್ಬೋದು ರಫಾಗಿ. ಅದು ಕೂಡ ಈ ಒಂದು ಲೊಕೇಶನ್ಗೆ ಒಂದು ವ್ಯವಸ್ಥೆ ಇದೆ. ಇನ್ನು ಉಳಿದಂತೆ ಲ್ಯಾಂಡ್ಗೆ ರಸ್ತೆ ಚೆನ್ನಾಗಿದೆ, ಸಾಯಿಲ್ ಚೆನ್ನಾಗಿದೆ, ಡಾಕ್ಯುಮೆಂಟ್ ಚೆನ್ನಾಗಿದೆ. ಬಿಲ್ಲಿಂಗ್ಸ್ ಜನರಲ್ ಕ್ಯಾಟಗರಿ ಪೀಪಲ್, ಆಯಿತಾ. 3 ಎಕರೆ 5 ಗುಂಟೆ 3 ಅಡಿಸಿ ಬರುತ್ತೆ. ಕಾಲ್ ಮಾಡ್ಬೋದು. ನಾರ್ತ್ ಫೇಸಿಂಗು. ನನ್ನ ಹೆಸರು ಉಡುಪ. 9901323456. ಥ್ಯಾಂಕ್ ಯು.